जी जी पेशेंट नಡ್ಕೊಂಡ್ ಬಂದಿದ್ರಿ ಪೇಷಂಟ್ ಅಡ್ಮಿಟ್ ಮಾಡುವಾಗ ಅವ್ರು ನಡ್ಕೊಂಡ್ ಬಂದ್ ಪೇಷಂಟ್ ಅಡ್ಮಿಟ್ ಆಗಿದಾವ್ರಿ ಮತ್ತೆ ಏನು ಇವತ್ತು ಮಾಡಂಗಿಲ್ಲ ಅಂತ ಹೇಳಿದು ರಾತ್ರಿ ಅವ್ರ ಗಂಡ ಅವ್ರ ಬಿಟ್ಟು ಮತ್ ಮನಿ ಕಡೆ ಹೋಗಿದಾರ್ರಿ ಅವ್ರು ಬರೋಕ್ಕಿಂತ ಮೊದ್ಲ ಅವ್ರು ಸೀಸರ್ ಮಾಡಿ ಅವ್ರು ಬಂದ ಮತ್ ಸೈನ್ ತಗೊಂಡಾರ್ರಿ ಅವ್ರು ಡಾಕ್ಟರ್ ಆದ ನಂತರ ಆಮೇಲೆ 12:30 ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳ್ತಾರೆ ನಮ್ಮ ಇವ್ರ ಅವ್ರ ಗಂಡ ಬ್ಯಾರೆ ದವಾಖಾನೆಗೆ ನಾವು ಹೋಗ್ತೀನಿ ತಗೊಂಡೋಗ್ತೀವಿ ಅಂದ್ರೆ ಒಯ್ಯಾಕ್ ಕೊಡ್ಲಿಲ್ಲ ನಾವು ಇಲ್ಲಿ ನೋಡ್ಕೋದಿ ಅಂತ ಹೇಳಿದಾರಿ 4 ಗಂಟೆಗೆ ಅವ್ರ ಡೇಟ್ ಆಗಿದೆ ಅಂತ ಹೇಳಿದಾರೆ 4 ಗಂಟೆಗೆ ಹಂಗ್ ಮಾಡಿ ಡಾಕ್ಟರ್ ಕೇರ್ಫುಲಿ ಏನು ಇದು ಕೇರ್ಲೆಸ್ ಮಾಡಿದಾರ್ರಿ ಎಲ್ಲ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ ನಮ್ಗೆ ನ್ಯಾಯ ಕೊಡ್ಬೇಕು ಹೆಸರು ಅಂಜಲಿ ಪಾಟೀಲ್ ಅಂತ 32 ವರ್ಷ ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು ಪ್ರೈಮಿಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಯಸ್ ಪ್ರೆಗ್ನೆನ್ಸಿ ಅವಳು ನಿನ್ನೆ ನಾವು ಅವಳ OPDಗೆ ಬಂದಿದ್ರು OPDಯಾಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು ಮಕ್ಕಳಾಗಿಲ್ಲಾಗಿದ್ದು ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡ್ಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ದಳು ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಪ್ರೈವೇಟ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮ್ಯುಕೇನಿಯಮ್ ಇತ್ತು ಮ್ಯುಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿರುತ್ತೆ ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಮ್ಯುಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮ್ಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ ಅದು 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ ಹೆಣ್ಮಗು 2.9 kg ಆದರೆ ಅನಸ್ತೇಸಿಯಾ ಕೊಟ್ಟ ಮೇಲೆ ಸ್ವಲ್ಪ ಜಟ್ಗೆ ಥರ ಬರ್ತಾ ಇತ್ತು ಅವಳಿಗೆ ಆಮೇಲೆ ಜಟ್ಗೆ ಬಂತು ಆಮೇಲೆ ಲಂಗಲ್ಲಿ ನೀರು ತುಂಬಿತು ಪಲ್ಮನರಿ ಎಡಿಮಾ ಸೊ ಹಾಗಾಗಿ ನಾವು ಏನು ಮಾಡೋದು ಎಲ್ಲ ಮಾಡಿದ್ವಿ ವಿತ್ ಬೆಸ್ಟ್ ಎಫರ್ಟ್ಸ್ ವಿ ಕುಡ್ ನಾಟ್ ಸೇವ್ ಹರ್ ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ಡ್ ಸಡನ್ಲಿ ಸೊ ಹೀಗಾದಾಗ ಎಲ್ಲ ಏನು ರಿಸ್ಕ್ ಇಲ್ಲ ಹೀಗಾದಾಗ ರೀಸನ್ ಏನಂದ್ರೆ ಆಮ್ನಿಯೋಟಿಕ್ ಎಂಬೋಲಿಸಮ್ ಅಂತಾರೆ ಇಲ್ಲ ನಮ್ಗೆ ನೆಗ್ಲೆಕ್ಟ್ ಆಗಿಲ್ಲ ಆಕ್ಚುಲಿ ಈಗ ಮಾಡ್ಬೇಕಿತ್ತು ಪೇಷಂಟ್ ಮ್ಯೂಕೇನಿಯಮ್ ಇರೋದ್ರಿಂದ ಇಮಿಡಿಯೇಟ್ ತಗೊಂಡು ಡಾಕ್ಟರ್ ಕಬೀರ್ ಅಂತ